ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಶುಭೋದಯ. ತುಂಬ ದಿವಸಗಳ ಹಿಂದೆನೂ ಹೇಳಿದ್ದೀವಿ, ಯಾವಾಗಲೂ ಹೇಳ್ತಿರ್ತೀವಿ. ಕೆಲವರಿಗೆ ಅದೇನು ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಏನಪ್ಪ ವಿಷಯ ಅಂದರೆ, ಈ ಒಳ್ಳೆ ಹುಡುಗ ಪ್ರಥಮ್ ಇದಾರಲ್ಲ, ಅವ್ರನ್ನ ಫುಲ್ ಡಿ ಬಾಸ್ ಅಭಿಮಾನಿಗಳು ಯಾರಂತ ಇದ್ದಾರೆ, ಅವರ ಅಭಿಮಾನಿಗಳಲ್ವೋ ಇಲ್ಲ ವೇಸ್ಟ್ ನನ್ನ ಮಕ್ಕಳು, ಇಲ್ಲ ತಲೆಯಲ್ಲಿ ಬುದ್ಧಿ ಇಟ್ಕೊಂಡವರು ಇಲ್ವೋ ಏನು ಗೊತ್ತಿಲ್ಲ. ಅವರು ಒಂದು ಹೋಟ್ಲಿಗೆ ಊಟಕ್ಕೆ ಅಂತ ಹೋಗಿದ್ದಾರೆ. ಅಲ್ಲೆಲ್ಲ ಮುದುಕೆ ಹಾಕ್ಬಿಟ್ಟವ್ರೆ, ಜೈ ಡಿ ಬಾಸ್ ಅನ್ನುವಂಥ ಕ್ವಾಟ್ಲೆ ಕೊಟ್ಬಿಟ್ಟಿದ್ದಾರೆ. ಅಲ್ಲ ಗುರು, ಇದು ಎಷ್ಟು ಎಫೆಕ್ಟ್ ಆಗುತ್ತೆ ಅಂದರೆ, ಅಪ್ಪಿ ನೀವು ಮುದುಕೆ ಹಾಕಿದ್ದೀರ ಓಕೆ, ಅಲ್ಲೇನೋ ಬೌನ್ಸರ್ಸಿದ್ರು ಎಲ್ಲ ಇದು ಮಾಡಿದ್ರು, ಜಗಳನ ಕ್ಲಿಯರ್ ಮಾಡಿದ್ರು, ಬೌನ್ಸರ್ಸಿಂದ ಬಚಾವಾದ್ರು. ಅಕಸ್ಮಾತ್ ನೀವು ಹೊಡೆದು ಅದು ಇನ್ನೊಂದು ಮಟ್ಟಕ್ಕೆ ಹೋಗಿ ಅದು ಬೇರೆ ಲೆವೆಲಲ್ಲಿ ನ್ಯೂಸ್ ಆಗಿದ್ದಿದ್ರೆ ಯಾರಿಗೆ ಎಫೆಕ್ಟು? ಇವಾಗ ಹೆಂಗೋ ಮಧ್ಯಂತರ ಜಾಮೀನಿನಲ್ಲಿ ಸ್ವಲ್ಪ ರಿಲೀಫಲ್ಲಿ ಆರಾಮಾಗಿದ್ದಾರೆ ಅವಯ್ಯ ದರ್ಶನ್ನು. ನೀವು ಮಾಡೋ ಅಲ್ಕ ಕೆಲಸಗಳಿಗೆ ನಿಜವಾಗ್ಲೂ ಡೈರೆಕ್ಟಾಗಿ ಅವ್ರನ್ನ ಜೈಲಿಗೆ ತಗೊಂಡೋಗಿ ಹಾಕೇ ಬಿಡ್ತಾರೆ. ಅಂಥ ಪರಿಸ್ಥಿತಿಗೆ ನೀವೇ ತಂದು ಇಡ್ತಿದ್ದೀರಾ. ಇವೆಲ್ಲ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಕಾಮನ್ ಸೆನ್ಸೇ ಇಲ್ಲ ಗುರು ನಿಮಗೆ. ಪ್ರಜ್ಞೆ, ಕಾಮನ್ ಸೆನ್ಸು, ಒಂದು ಸ್ವಲ್ಪ ಬುದ್ಧಿ ಏನೂ ಇಲ್ಲ. ಏನು ಕೇಳ್ತಾ ಇದ್ದೀನಿ ಅಂದರೆ, ಇವಾಗ ದರ್ಶನ್ ಮಧ್ಯಂತರ ಜಾಮೀನಿನಲ್ಲಿ ಹೊರಗಡೆ ಇದ್ದಾರೆ. ಅವರೇ ಮಾಡಿಸಿರ್ಬೋದಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ ಗುರು. ಅದು ತಲೆಯಲ್ಲಿ ಹಿಡ್ಕೊಳ್ಳಿ. ಅದೇನು ತಲೆ ಇದೆಯಾ ಇಲ್ವೋ ನಿಮ್ಗೆ ಗೊತ್ತಿಲ್ಲ. ಇನ್ನಾದರೂ ಸ್ವಲ್ಪ ಏನಾದರೂ ಈ ಥರ ಮಾಡ್ಬೇಕಂದ್ಕೊಂಡಿದ್ರೆ, ಇನ್ಯಾರಿಗಾದ್ರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಸ್ವಲ್ಪ ಯೋಚನೆ ಮಾಡಿ. ಸ್ವಲ್ಪ ವಿವೇಕ ಇರಬೇಕು ಅನ್ನೋದು ಇದಕ್ಕೇನೆ. ಇನ್ನಾದರೂ ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ಏನಾದರೂ ಮಾಡಂಗಿದ್ರೆ ಮಾಡಿರಿ. ನಿಮಗೆ ಒಳ್ಳೇದಾಗುತ್ತೋ ಇಲ್ವೋ, ಬೇರೆಯವರು ಕೆಟ್ಟದಾಗಬಾರ್ದು, ಅದನ್ನು ಅರ್ಥ ಮಾಡ್ಕೊಳ್ಳಿ. ಮತ್ತು ಸ್ನೇಹಿತರೆ, ನೀವು ಮಾಡಿರೋದು ನಿಜವಾಗ್ಲೂ ತಪ್ಪು ಗುರು. ಇವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಅಂತ ಈ ಸಂದರ್ಭದಲ್ಲೂ ಹೇಳ್ತೀನಿ. ಮೇಲೆ ನಿಮ್ಮ ಹಣೆ ಬರ ಏನಾರು ಮಾಡ್ಕೊಳ್ಳಿ. ಮತ್ತು ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ದರ್ಶನ್ ಅಭಿಮಾನಿಗಳು ಎಲ್ಲರೂ ಓಡಬೇಕು ಅಂತಲೂ ಕೂಡ ಹೇಳ್ತಾ ನಮಸ್ಕಾರ.